ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದನ್ನ ನೋಡಿದ ಮೇಲೆ ಇವರೇನ್ ಜನಪ್ರತಿನಿಧಿಯೋ ಇಲ್ಲ ರೌಡಿ MLA ಅಂತ ಅನ್ನಿಸದೇ ಇರೋಲ್ಲ ಅನ್ನಿಸ್ತಾ ಇದೆ. ಯಾಕೆ ಏನು ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ರೌಡಿಸಂನ ಕಥೆ ಇದು. ಜಾತಿ ನಿಂದನೆ, ಅವಾಚ್ಯ ಶಬ್ದ, ಸೊಂಟದ ಕೆಳಗಿನ ಭಾಷೆಗಳ ಬಳಕೆ, ಒಂದ್ ರೀತಿ ಅಟ್ರಾಸಿಟಿ ಕೇಸ್ ಹಾಕಿಸಿ ಚಪ್ಪಲಿಲ್ ಹೊಡೆದು ಮುಗಿಸೋದಾಗಿ ಆವಾಜ್ ಹಾಕ್ತಾರೆ. ಇವರು JDS ಪಕ್ಷದಿಂದ ಅಮಾನತ್ತಾಗಿರುವಂತಹ ರಮೇಶ್ ಬಂಡಿಸಿದ್ದೇಗೌಡ ಅಂತ ಹೆಸರು. ಶ್ರೀರಂಗಪಟ್ಟಣದ ಕಸಬಾದ ರೆವಿನ್ಯೂ ಇನ್ಸ್ಪೆಕ್ಟರ್ ಕೋಟಿ ದೊಡ್ಡಯ್ಯಗೆ ಈ ಮೇಲೆ ಈ ರೀತಿ ದರ್ಪ ತೋರಿಸಿದ್ದಾರೆ. ಶಾಸಕ ಬೆಂಬಲಿಗರಿಂದ ನಿರಂತರ ದೌರ್ಜನ್ಯಕ್ಕೊಳಗಾಗಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪ ಕೂಡ ಇದೆ. ಮಂಡ್ಯ SP ಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸ್ಪೀಕರ್ಗೆ ಎಲ್ಲರಿಗೂ ಕೂಡ ದೂರು ಕೊಟ್ಟಾಗಿದೆ. ಆರೋಪಿತ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ರಕ್ಷಣೆ ನೀಡುವಂತೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅಣ್ಣ, ನೀನ್ ಏನಾರ ಕಂಪ್ಲೇಂಟ್ ಅಂತ ಕೊಡಕ್ ಹೋದ್ರ ಅಟ್ರಾಸಿಟಿ ಕೊಡಿಸ್ತೀನಿ ನಿನ್ ಮೇಲೆ. ಜ್ಞಾಪಕ ಮಾಡಿಕ ಅಲ್ಲ ಕಾರಣ ನಿನ್ನ ಬೋಂದಿ ಆಕರದ ಹೊಡೆದಾಗ ಕೊಡ್ತೀನಿ. ಅವರೆಲ್ಲ ಹೊಡಿತಿದ್ದು ನಾನು ನಿನ್ನ ಮಗನ ಕಂಪ್ಲೇಂಟ್ ಕೊಡ್ಲಾ ಮಗನ ನಿನ್ಗೆ ಮಾಡ್ತೀನಿ. ನಿನ್ಗೆ ಅವರೆಲ್ಲ ಹೊಡಿದು ನಾ ಹೊಡಿತೀನಿ ನಿನ್ಗೆ. ಎಕ್ಕಡದಲ್ಲಿ ಬಡ್ಡಿ ಹೇಳ್ತೀನಿ ನಿನ್ಗೆ. ನಿನ್ಗೆ ಕಾಪಾಡಕ ಬಂದಿವಲ್ಲ ನಾವು, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಾ? ಯಾರಣ್ಣ ನಿಂಗೆ ಹೇಳ್ದ ನೀನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ? ನೀನ್ ಯಾವನ್ ಸೈನ್ ಹಾಕು ಅಂತ ಹೋಗಿದ್ಯಲ್ಲ ಹತ್ರ ಇದಕ್ಕೆ ಟ್ಯಾಕ್ಸಿಗೆ. ಅವ್ನ ಅಂತಮ್ಮ ಅವನು ಅವನು ನಮ್ಮೂರನ್ನು ಗೊತ್ತಾ? ನೀನ ಕೊಟ್ಟು ನೋಡು ನಿನಗ ಬೆಳಿಗ್ಗೆ ಅಟ್ರಾಸಿಟಿ ಪಟ್ಟದಿಂದ ಗೊತ್ತಾ? ಮಾತಾಡಿದ್ರೆ ಮೆಟ್ರ ಮೇಕ ಮಾಡ್ಬಿಡ್ತೀನಿ. ಎಲ್ಲಿದ್ದೆ MLA ಬಾಯ್ನ ನಿಮ್ಮ ಮಾತು ಬರ್ಬೋದು. MLA ಅಥವಾ 6 ಲಕ್ಷ ಇಸ್ಕೊಂಡಿದ್ಯಾ ಕೊಡ್ಬೇಕಾಯ್ತು ಮಗನೇನು? MLA ಒಂದು ಸೆಟ್ರೇಟ್ ಮಾಡಿದ್ಯಾ ನೀನು? ಜಮೀನ್ ತಗೊಂಡು ಅಗ್ರಿಮೆಂಟ್ ಯಾಕಡೆ ತಗೋಬ ಬೋರ್ಡ್ ಹಾಕ್ಬಿಡ್ತೀನಿ. ಅವನು ಮರಿ MLA ಇದ್ದಂಗೆ ಅವನು ದಿನೇಶ. ದಿನೇಶ ಯಾರಲ್ಲ? ನನ್ ಪ್ರಾಣ ಒಂದು ದಿನೇಶ. ನೀನ್ ಗೊತ್ತಿಲ್ಲ ನಿನ್ಗ? ಸರಿ ಕಣ, ನಾನೇನಾದ್ರು ನಾನು ಇವತ್ತು ಸ್ಥಿತಿಗಿದ್ದೀನಿ ಅಂದ್ರೆ ಅದಕ್ಕೆ ದಿನೇಶ್ ಒಬ್ಬ ಕಾರಣ. ಜ್ಞಾಪಕ ಮಾಡಿಕ. ಸರಿ ಕಣ, ನೀನ್ ಯಾರು? ನೀನು ಅಲ್ಲಿ ಇವತ್ತು ಯಾರೇ ಕೆಲಸ ಬರ್ಬೇಕಾದ್ರು ಅವನು ಸಪೋರ್ಟ್ ಮಾಡಿದ್ದೀನಿ ನಿನ್ಗೆ. ಜ್ಞಾಪಕ ಮಾಡಿಕ. ಈಗೇನಿಲ್ಲ ಅಂತ ನಾನೇನಾದ್ರು ಬಂದು ಮಾತಾಡ್ಬೇಡ ನೀನು. ಅಣ್ಣ, ನೀನ್ ಏನಾರ ಕಂಪ್ಲೇಂಟ್ ಅಂತ ಕೊಡಕ್ ಹೋದ್ರ ಅಟ್ರಾಸಿಟಿ ಕೊಡಿಸ್ತೀನಿ ನಿನ್ ಮೇಲೆ. ಜ್ಞಾಪಕ ಮಾಡಿಕ. ಅಲ್ಲ ಕಾರಣ ನಿನ್ನ ಬೋಂದಿ ಆಕರದ ಹೊಡೆದಾಗ ಕೊಡ್ತೀನಿ. ಅವರೆಲ್ಲ ಹೊಡಿತಿದ್ದು ನಾನು ನಿನ್ನ ಮಗನ ಕಂಪ್ಲೇಂಟ್ ಕೊಡ್ಲಾ ಮಗನ ನಿನ್ಗೆ ಮಾಡ್ತೀನಿ. ನಿನ್ಗೆ ಅವರೆಲ್ಲ ಹೊಡಿದು ನಾ ಹೊಡಿತೀನಿ ನಿನ್ಗೆ. ಎಕ್ಕಡದಲ್ಲಿ ಬಡ್ಡಿ ಹೇಳ್ತೀನಿ ನಿನ್ಗೆ. ನಿನ್ಗೆ ಕಾಪಾಡಕ ಬಂದಿವಲ್ಲ ನಾವು, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಾ? ಯಾರಣ್ಣ ನಿಂಗೆ ಹೇಳ್ದ ನೀನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ? ನೀನ್ ಯಾವನ್ ಸೈನ್ ಹಾಕು ಅಂತ ಹೋಗಿದ್ಯಲ್ಲ ಹತ್ರ ಇದಕ್ಕೆ ಟ್ಯಾಕ್ಸಿಗೆ. ಅವ್ನ ಅಂತಮ್ಮ ಅವನು ಅವನು ನಮ್ಮೂರನ್ನು ಗೊತ್ತಾ? ನೀನ ಕೊಟ್ಟು ನೋಡು ನಿನಗ ಬೆಳಿಗ್ಗೆ ಅಟ್ರಾಸಿಟಿ ಪಟ್ಟದಿಂದ ಗೊತ್ತಾ? ಮಾತಾಡಿದ್ರೆ ಮೆಟ್ರ ಮೇಕ ಮಾಡ್ಬಿಡ್ತೀನಿ. ಎಲ್ಲಿದ್ದೆ MLA ಬಾಯ್ನ ನಿಮ್ಮ ಮಾತು ಬರ್ಬೋದು. MLA
ಎಮ್ ಎಲ್ ಎ 6 ಲಕ್ಷ ಇಸ್ಕೊಂಡಿದ್ಯಾ ಕೊಡ್ಬೇಕಾಯ್ತು ಮನೆ ಏನು ಎಮ್ ಎಲ್ ಎ ಒಂದು ಸೆಟ್ರೇಟ್ ಮಾಡಿದ್ಯಾ ಏನು ಅಣ್ಣ ಜಮೀನು ತಗೊಟ್ಟನು ಅಗ್ರಿಮೆಂಟ್ ಹೆಸರಿಗೆ ಯಾಕಂದ್ರೆ ತಗೋ ಹೊಡೆದ ಹಾಕ್ಬಿಡ್ತೀನಿ ಎಮ್ ಎಲ್ ಅವನು ಮರಿ ಎಮ್ ಎಲ್ ಎ ಇದ್ದಂಗೆ ಅವನು ದಿನೇಶ ದಿನೇಶ ಯಾರಲ್ಲ ನಾನು ನೀವು ಕರೆಸ್ತಾ ದಿನೇಶ ಯಾರು ನನ್ನ ಪ್ರಾಣ ಅವನು ದಿನೇಶ ನಿನ್ ಗೊತ್ತಿಲ್ಲ ನಿನ್ಗೆ ಸರಿ ಕಣ ನಾನೇನಾದ್ರು ನಾನು ಇವತ್ತು ಸ್ಥಿತಿಗಿದ್ದೀನಿ ಅಂದ್ರೆ ಅದಕ್ಕೆ ದಿನೇಶ್ ಒಬ್ಬ ಕಾರಣ ಜ್ಞಾಪಕ ಮಾಡಿಕ ಸರಿ ಕಣ ಕರೆದು ನೀನ್ ಯಾರು ನೀನು ಅಲ್ಲಿ ಇವತ್ತು ಆರೇ ಕೆಲಸ ಬರ್ಬೇಕಾದ್ರು ಅವನು ಸಪೋರ್ಟ್ ಮಾಡಿದ ನಿನ್ಗೆ ಜ್ಞಾಪಕ ಮಾಡಿಕ ಈಗೇನಿಲ್ಲ ಅಂತ ನಾನೇನಾದ್ರು ಬಂದು ಮಾತಾಡ್ಬೇಡ ನೀನು ದೊಡ್ಡಯ್ಯ ಅಣ್ಣ ನೀನ್ ಏನಾರ ಕಂಪ್ಲೇಂಟ್ ಅಂತ ಕೊಡಕ್ ಹೋದ್ರ ಅಟ್ರಾಸಿಟಿ ಕೊಡಿಸ್ತೀನಿ ನಿನ್ ಮೇಲೆ ಜ್ಞಾಪಕ ಮಾಡಿಕ ಅಲ್ಲ ಕಾರಣ ನಿನ್ನ ಬೋಂದಿ ಆಕರದ ಹೊಡೆದಾಗ ಕೊಡ್ತೀನಿ ಅವರೆಲ್ಲ ಹೊಡಿತಿದ್ದು ನಾನೇ ನಿನ್ನ ಎಸ್ ಇದು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡರ ಆವಾಜಿನ ಮಾತುಗಳು. ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಮಧ್ಯ ಎಳೆದಿದ್ದಾರೆ. RI ರೆವಿನ್ಯೂ ಇನ್ಸ್ಪೆಕ್ಟರ್ ದೊಡ್ಡಯ್ಯನವರಿಗೆ ಅದನ್ನು ಎಳೆದಿದ್ದಕ್ಕೆ ಆವಾಜ್ ಹಾಕಿ ನಿಮ್ಮ ಸ್ಥಾನಕ್ಕೆ ಬರಬೇಕಾದ್ರೂ ಕೂಡ ಅವರೇ ಸಪೋರ್ಟ್ ಮಾಡಿದ್ದು. ನನ್ನ ಅಣ್ತಮ್ಮ, ನನ್ನ ಜೀವದ ಗೆಳೆಯ, ನಿಂಗೆ ಗೊತ್ತಿಲ್ಲ ನಿಂಗೆ ಅಂತೆಲ್ಲ ಆವಾಜ್ ಹಾಕಿ ಇನ್ಯಾವುದ್ರಲ್ಲೋ ಹೊಡೆಯೋದು, ಇನ್ಯಾವುದೋ ಸೊಂಟದ ಕೆಳಗಿನ ಹೊಲಸು ಮಾತಾಡೋದು, ಇದೆಲ್ಲವೂ ಕೂಡ ಕ್ಷೇತ್ರದ ಆ ಶಾಸಕರ ಬಾಯಲ್ಲಿ ಬಂದಂತಹ ನುಡಿಗಳದು. ಬಹುಶಃ ಓಟ್ ಹಾಕಿರೋ ಜನ ಎಲ್ಲ ಕೇಳಿಸ್ಕೊತಾ ಇರ್ತಾರೆ. ಇದ್ರ ಬಗ್ಗೆ ಈಗ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಹನುಮಂತು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವರಿಬ್ಬರ ಕಾನ್ವರ್ಸೇಷನ್ ಹಿಂದಿರುವಂತಹ ಉದ್ದೇಶ ಏನದು? ಹರೀಶ್, ಏನು ಇದೊಂದು ಪ್ರಕರಣ ಕಳೆದ 1.5 ತಿಂಗಳಿನಿಂದಲೂ ಒಂದು ಮುಸುಗಿನ ಗುದ್ದಾಟದಲ್ಲೇ ನಡೆದು ಬಂದಿರತಕ್ಕಂಥದ್ದು. ಏನು ಕಳೆದ ತಿಂಗಳ 6/6/2017 ತಾರೀಕಿನಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಅನುಯಾಯಿಗಳಾಗಿರ್ತಕ್ಕಂಥ ಏನು ಪುರಸಭೆ ಸದಸ್ಯರು ಏನು ದಿನೇಶ್, ನಂದ ಮತ್ತಿತರರು ಅಂದ್ರೆ ಇ ಕುಮಾರ್ ಮತ್ತೆ ದಯಾನಂದ MLA ಇವರು ಈ RI ಆಗಿರ್ತಕ್ಕಂಥ ದೊಡ್ಡಯ್ಯರವರ ಜೊತೆ ಒಂದು ವಾಗ್ವಾದಗಳನ್ನ ನಡೆಸ್ತಾ ಇರ್ತಾರೆ. ಬಂದು ತಮ್ಮ ಕಡೆಯವ್ರ ಯಾವುದೇ ಆದಂತ ಕೆಲಸಗಳನ್ನ ನೀನು ಮಾಡ್ಕೊಡ್ತಾ ಇಲ್ಲ ಅನ್ನತಕ್ಕಂಥದ್ದನ್ನ ಹೇಳಿ ಅವ್ರ ಮೇಲೆ ಒಂದು ಕೆಲವಾರು ಬಾರಿ ಅಲ್ಲೇ ಕೂಡ ನಡೆಸಿರ್ತಾರೆ. ಏನು ನೆನ್ನೆ ದಿನ ಒಂದು ಜನಸಂಪರ್ಕ ಸಭೆ ನಡೆಸಲಾಗ್ತಾ ಇತ್ತು ಶ್ರೀರಂಗಪಟ್ಟಣದ ನಗುನಹಳ್ಳಿ ಬಳಿ. ಇಲ್ಲಿ ಬಂದಿರ್ತಕ್ಕಂಥ ಕೆಲವರು ಏನು ನಂದಕುಮಾರ್, ಪಟೇಲ್ ರಾಜಣ್ಣ, ಗುಂಡಪ್ಪ ಮತ್ತೆ ಮಂಜು ಅನ್ನತಕ್ಕಂಥವ್ರು ಈ ಜನಸಂಪರ್ಕ ಕಾರ್ಯಕ್ರಮದಲ್ಲೇ ಏನು ದೊಡ್ಡಯ್ಯರವರನ್ನ ಒಂದು ಜಾತಿ ನಿಂದನೆ ಹಿಡಿದು ಬೋಧಿದ್ದಾರೆ. ಜೊತೆಗೆ ಅಲ್ಲೇ ಕೂಡ ನಡೆಸಿರುವಂತದ್ದು, ಕೊಲೆ ಬೆದರಿಕೆ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಹಿಂದೆಯಿಂದನೂ ನಡೆದು ಏನು ರಮೇಶ್ ಬಂಡಿಸಿದ್ದೇಗೌಡರ ಅನುಯಾಯಿಗಳು ಅವರ ಪರ ಇರತಕ್ಕಂಥ ಬೆಂಬಲಿಗರ ಕೆಲಸಗಳನ್ನ ಮಾಡಿಕೊಡ್ತಾ ಇಲ್ಲ ಅನ್ನತಕ್ಕಂಥದ್ದು ಒಂದು ಆರೋಪವಾಗಿ ಏನು 6/6/2017 ಈ ಒಂದು ಹಲ್ಲೆ ಕೂಡ ನಡೆದಿರ್ತದೆ. ಈ ಸಂಬಂಧ ಏನೋ ಇವರ ಏನು ಹಲ್ಲೆ ನಡೆಸಿದಂತ 3 ಜನ ಪುರಸಭಾ ಸದಸ್ಯರ ಮೇಲೆ ಒಂದು ದೂರು ದಾಖಲಿಸಲು ಏನು RI ಆಗಿರ್ತಕ್ಕಂಥ ದೊಡ್ಡಯ್ಯರವರು ಮುಂದಾಗಿರ್ತಾರೆ. ಈ ಒಂದು ವಿಚಾರ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರಿಗೆ ಗೊತ್ತಾಗಿ ಅವರು ಫೋನ್ ಕರೆ ಮೂಲಕ ಏನು RI ಆಗಿರ್ತಕ್ಕಂಥ ದೊಡ್ಡಯ್ಯರವರಿಗೆ ಬೆದರಿಕೆ ಹಾಕಿರುವಂತದ್ದು. ನೀನು ಏನು ಹೋಗಿ ಕಂಪ್ಲೇಂಟ್ ಕೊಟ್ರೆ ನಿನ್ನ ಮೇಲೇನೆ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿಸ್ತೇನೆ, ನನ್ನ ಒಂದು MLA ಬರ್ಲಿಕ್ಕೆ, ನಾನು MLA ಆಗ್ಲಿಕ್ಕೆ ದಿನೇಶನೇ ಒಂದು ಕಾರಣವಾಗಿರುವಂತದ್ದು. ಜೊತೆಗೆ ಆತನೇ ನನಗೆ ಕುಯ್ದಾಗೆ, ಜೊತೆಗೆ ಎಲ್ಲವೂ ಕೂಡ ಆತನೇ, ನೀನು ಕೂಡ ಈ ಒಂದು RI ಪೊಸಿಷನ್ಗೆ ಬರ್ಲಿಕ್ಕೆ ಆತನೇ ಕೂಡ ಕಾರಣ ಅನ್ನತಕ್ಕಂಥದ್ದು ಹೇಳಿ ಸೊಂಟದ ಕೆಳಗಿನ ಆ ಪದಗಳನ್ನು ಬಳಕೆ ಮಾಡಿ RI ದೊಡ್ಡಯ್ಯರವ್ರನ್ನ ನಿಂದಿಸಿರುವಂತದ್ದು. ಈ ಸಂಬಂಧ ನಿನ್ನೆ ದಿನ SP ಅವರಿಗೆ, ರಾಧಿಕಾರ್ ಅವರಿಗೆ, ಮಂಡ್ಯ SP ಆಗಿರ್ತಕ್ಕಂಥ ರಾಧಿಕಾರ್ ಅವರಿಗೆ ದೊಡ್ಡಯ್ಯರವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ, ಸ್ಪೀಕರ್, ರಾಜ್ಯಪಾಲರಿಗೆ ಎಲ್ಲರಿಗೂ ಕೂಡ ತನ್ನಗೆ ಕೊಲೆ ಬೆದರಿಕೆ ಇದೆ, ರಮೇಶ್ ಬಂಡಿಸಿದ್ದೇಗೌಡರು ತನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ, ಅವರ ಚೀಲಗಳನ್ನ ಬಿಟ್ಕೊಂಡು ನನಗೆ ಕೊಲೆ ಬೆದರಿಕೆ ಹಾಕಿ ಅಲ್ಲೇ ಕೂಡ ನಡೆಸಿದ್ದಾರೆ ಅನ್ನತಕ್ಕಂಥ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಆ ಭಾಗದ ರೈತರಿಗೆ ನೀರಿಲ್ಲ, ಬರ ಇದೆ, ಆತ್ಮಹತ್ಯೆ ಮಾಡ್ಕೋತಾರೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಈ ಮಾನ್ಯ ಶಾಸಕರ ಹೆಸರು ಮತ್ತು ಅವರ ಇನಿಷಿಯೇಟಿವ್, ಆವಾಗ ಹೋರಾಟ ಎಲ್ಲೂ ಇವ್ರ ಹೆಸರು ಕೇಳಿ ಬರಲೇ ಇಲ್ಲ. ಇವಾಗ ಇವ್ರ ಕಡೆಯವ್ರಿಗೆ ಕೆಲಸ ಆಗಬೇಕು ಗೌರ್ಮೆಂಟಿಂದ, ಅದು ಮಾಡಿಕೊಡ್ಲಿಲ್ಲ ಅಂದರೆ ಕೊಲೆ ಬೆದರಿಕೆ ಹಾಕ್ತಾರೆ ರಮೇಶ್ ಬಂಡಿಸಿದ್ದೇಗೌಡರು. ಈಗ ಇವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ಗೂ ಮುಂಚೆ ಒಂದು ಮಾತು ಹೇಳ್ತಿದ್ರು, ನಿನ್ನನ್ನು ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದೀವಿ ಅಂತ ಶಾಸಕರೇನೋ ಮಾತಾಡ್ತಿದ್ರು. ಏನದರ ಅರ್ಥ ಅನ್ನುವಂತ ಆಗಿದ್ರೆ
ಹರೀಶ್, ಈಗಾಗಲೇ ಏನು ಕಳೆದ 3-4 ವರ್ಷಗಳಿಂದನೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಅವರ ಪರ ನಿಂತು ಇವರು ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ರಮೇಶ್ ಬಂಡಿ ಸಿದ್ದೇಗೌಡರು ಜೊತೆಗೆ ಈ ಪುರಸಭೆ ಸದಸ್ಯರು ಆಗಿರ್ತಕ್ಕಂಥ ದೊಡ್ಡೆಯವರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಅನ್ನತಕ್ಕಂಥದ್ದು ಕೇಳಿ ಬರ್ತಾ ಇದೆ ಅಂತದ್ದು. ಆದ್ರೆ ದೊಡ್ಡೆಯರವರು ಇತ್ತೀಚೆಗೆ ಇವರ ಒಂದು ಏನು ಆಗ್ಬೇಕಾದಂತ ಕೆಲವರು ಕೆಲಸಗಳು ಅಂದ್ರೆ ಪಾಣಿ ಇರ್ಬೋದು, ಜೊತೆಗೆ RTC ಹಲವಾರು ಕೆಲಸಗಳನ್ನ ಅವರು ಮಾಡ್ತಾ ಇರ್ಲಿಲ್ಲ. ಹಲವಾರು ಏನು ಹಗರಣಗಳಿಗೆ ಸಂಬಂಧಪಟ್ಟಂಗೆ ಇರತಕ್ಕಂತ ಒಂದು ಕೆಲವರು ದಾಖಲೆಗಳನ್ನ ತಂದಿರತಕ್ಕಂಥದ್ದು. ಈ ಸಂಬಂಧ ಯಾವುದೇ ರೀತಿಯಾದಂತ ಒಂದು ಫೈಲ್ ನ ಪುಟಪ್ ಮಾಡದೇ ಇರುವಂತ ಕಾರಣದಲ್ಲಿ ಕೆಲವರು ಸಮಸ್ಯೆಗಳು ಎದುರಾಗಿರುವಂತದ್ದು. ಈ ಸಮಸ್ಯೆಗಳನ್ನ ಫಸ್ಟ್ ಚೆನ್ನಾಗಿತ್ತು, ಆಮೇಲೆ ಯಾಕೆ ಚೆನ್ನಾಗಿಲ್ಲ? ಈ ಹಿಂದೆ ಕೂಡ ಈ ಒಂದು ಪ್ರಕರಣ ದೊಡ್ಡಯ್ಯರವರು ಕೆಲವರು ಸಂಬಂಧ ಅಂದ್ರೆ ಇಲ್ಲಿಗೆ ಕೆಲಸಕ್ಕೆ ಬರ್ಲಿಕ್ಕೆ ಒಂದು ರೆಕಮೆಂಡೇಶನ್ ಮೂಲಕವಾಗಿ ಬಂದಿದ್ದಾರೆ ಎನ್ನತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರ ಒಂದು ಆರೋಪಗಳಾಗಿರ್ತಕ್ಕಂಥದ್ದು. ಹಾಗಾಗಿ ರೆಕಮೆಂಡೇಶನ್ ಮೂಲಕ ಬಂದಂತ ದೊಡ್ಡಯ್ಯರವರು ಮೊದ್ಲಿಗೆ ಕೆಲಸಗಳನ್ನ ಮಾಡಿಕೊಟ್ಟಿರುವಂತದ್ದು. ಆ ನಂತರದಲ್ಲಿ ಯಾವ ಏನು ರೆಕಮೆಂಡೇಶನ್ ಇಂದ ಬಂದಂತ ಸಂದರ್ಭದಲ್ಲಿ ಮಾಡಿಕೊಟ್ಟಂತ ಕೆಲಸಗಳನ್ನ ಬಿಟ್ಟು ಆ ನಂತರದಲ್ಲಿ ಮತ್ತೆ ತಮ್ಮದೇ ಫೈಲ್ಗಳನ್ನ ಪುಟಪ್ ಮಾಡುವ ಅನ್ನತಕ್ಕಂಥ ಒಂದು ಪ್ರೆಸರ್ ಬಂದಿದ್ರಿಂದ ತಿರುಗಿ ಬಿದ್ದಿರುವಂತದ್ದು. ಈ ತಿರುಗಿ ಬಿದ್ದ ಪರಿಣಾಮವಾಗಿ ದೊಡ್ಡಯ್ಯರವರ ವಿರುದ್ಧವಾಗಿ ಇವರು ಹಲ್ಲೆ ನಡೆಸಿರುವಂತದ್ದು. ಜೊತೆಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿರೋದ್ರಿಂದ ಎದುರುಗೊಂಡಿರುವಂತಹ ದೊಡ್ಡಯ್ಯರವರು ಈಗ ದೂರು ನೀಡಿರುವಂತದ್ದು. ಹರೀಶ್, ಹನುಮಂತು, ಯಾವತ್ತಾದ್ರೂ ಅವರು ಬೇರೆಯವ್ರ ಪರ ಇಷ್ಟೆಲ್ಲ ಮಾತಾಡಿದಾರ ಶಾಸಕರು? ಹರೀಶ್, ಈಗಾಗಲೇ ಏನೋ ರೈತರ ಒಂದು ರೈತರ ವಿಚಾರಕ್ಕೆ ಬಂದ್ರೆ ಅತಿ ಹೆಚ್ಚಿನ ರೈತರು ಸಾವನ್ನಪ್ಪಿರುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿ. ಅಂದ್ರೆ 176 ಜನ ಇಲ್ಲಿ ಆತ್ಮಹತ್ಯೆಗೆ ಶರಣವಾಗಿರುವಂತದ್ದು. ಆದ್ರೆ ಯಾವುದೇ ಪ್ರಕರಣದಲ್ಲೂ ಕೂಡ ರೈತರ ಪರವಾಗಿ ಇಲ್ಲಿ ನಿಂತು ರಮೇಶ್ ಬಂಡಿ ಸಿದ್ದೇಗೌಡರು ಮಾತಾಡಿದಂತದ್ದು ಇಲ್ಲಿ ನಡೆದಿಲ್ಲ. ಜೊತೆಗೆ ಏನು ಇಲ್ಲಿ ನಡೆಯುತ್ತಾ ಇರ್ತಕ್ಕಂಥ ಏನು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಯಾವುದೇ ಆದಂತ ಒಂದು ಪರ ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ಇವರನ್ನ ಹೆಚ್ಚಾಗಿ ಇತ್ತೀಚೆಗೆ ಕಂಡು ಬರ್ತಾ ಇಲ್ಲ. ಅಂದ್ರೆ JDS ನಿಂದ ಹನುಮಂತು, ರಮೇಶ್ ಬಂಡಿ ಸಿದ್ದೇಗೌಡ ಅನ್ನುವ ಶಾಸಕರು ದೊಡ್ಡ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಪ್ರಬಲವಾಗಿ ತಾವು ಹೇಳಿದ್ದೇ ನಡೀಬೇಕು, ತಮ್ಮದೇ ವೇದವಾಕ್ಯ ಅನ್ನೋ ಹಾಗೆ ಸರ್ಕಾರದಲ್ಲಾಗ್ಲಿ ಮತ್ತು ಎಲ್ಲಾ ಕಡೆ ಕೂಡ ತಮ್ಮ ಕಬಂಧ ಬಾಹುಗಳನ್ನು ಚಾಚಿ ಯಾರೇ ತಿರುಗಿ ಬಿದ್ರು ಅವ್ರಿಗೆ ಆವಾಜ್ ಹಾಕಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಅರ್ಥನೂ ಆಗಿದ್ರೆ? ಎಸ್ ಹರೀಶ್, ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ರಮೇಶ್ ಬಂಡಿ ಸಿದ್ದೇಗೌಡರು ತಮ್ಮದೇ ಆದಂತ ಒಂದು ಕೋಟೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಆ ಮೂಲಕ ತಮ್ಮದೇ ಆದಂತ ಒಂದು ಕಬಂಧ ಭಾವಗಳನ್ನ ನಿರ್ಮಿಸಿಕೊಂಡು ಯಾವುದೇ ರೀತಿಯಾದಂತ ತಮಗೆ ತೊಂದರೆಗಳು ಬರಬಾರ್ದು ಅನ್ನತಕ್ಕಂಥದ್ದು ಒಂದು ಕಾರಣವನ್ನು ಇಟ್ಕೊಂಡು ಪುರಸಭೆ ಸದಸ್ಯರೇ ಈಗ ಮೇನ್ ಆಗಿ ಶಾಸಕರಿಗೆ ಬೆಂಗಾಲವಾಗಿ ನಿಂತಿರುವಂತದ್ದು. ಜೊತೆಗೆ ಈ ದೊಡ್ಡಯ್ಯವರು ಕೂಡ ಅಲ್ಲೇ ನಡೆಸಿರುವಂತದ್ದು. ಜೊತೆಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿರುವಂತದ್ದು ಕೂಡ ಪುರಸಭೆ ಸದಸ್ಯರೇ. ಇಲ್ಲಿ ಮೂಲವಾಗಿ ರಮೇಶ್ ಬಂಡಿ ಸಿದ್ದೇಗೌಡರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ದೂರು ದಾಖಲಾಗಿರುವಂತಹ ಪುರಸಭೆ ಸದಸ್ಯರೇನಿದ್ದಾರೆ 3 ಜನ, ಇವರೆಲ್ಲರೂ ಕೂಡ ಒಂದು ಗ್ಯಾಂಗ್ ತರನೇ ಇರುವಂತದ್ದಂತ ಹೇಳ್ಬೋದಾಗಿದೆ ಹರೀಶ್. ಓಕೆ, ದಿನೇಶ್ಗೂ ಮತ್ತೆ ಈ ಶಾಸಕರು ನೆಂಟ್ರ ಹೆಂಗದು? ಹರೀಶ್, ಅವರೇ ಹೇಳುವಂತೆ ತಾನು MLA ಪಟ್ಟಕ್ಕೆ ಬರ್ಲಿಕ್ಕೆ ಒಂದು ಮೂಲ ಕಾರಣ ದಿನೇಶ್ ಅಂತಕ್ಕಂಥದ್ದೇ ಹೇಳ್ತಾ ಇರುವಂತದ್ದು. ಇಲ್ಲಿ ಮೇನ್ ಆಗಿ ಅಂದ್ರೆ ಅವರು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಆಗಿ ದಿನೇಶ್ ನಿಂತಿರುವಂತದ್ದು. ಜೊತೆಗೆ ದಿನೇಶ್ ಜೊತೆಗೆ ಇನ್ನೂ ಇರ್ತಕ್ಕಂಥ ನಂದ ಇರ್ಬೋದು, ಜೊತೆಗೆ ಕುಮಾರ್ ಇರ್ಬೋದು, ಇವ್ರು 3 ಜನ ಇವರ ಒಂದು ರಮೇಶ್ ಬಂಡಿ ಸಿದ್ದೇಗೌಡರ ಜೊತೆಗೆ ಒಡನಾಡಿಯಾಗಿ ಓಡಾಡಿಕೊಂಡು ಅವರ ಯಾವುದೇ ಕೆಲಸ ಕಾರ್ಯ ಇರ್ಬೋದು ಶ್ರೀರಂಗಪಟ್ಟಣದಲ್ಲಿ ಅವರು ಮುಂದಾಗಿ ನಿಂತು ಕೆಲಸ ಮಾಡ್ತಾ ಇರುವಂತದ್ದು. ಜೊತೆಗೆ ಈ MLA ಚುನಾವಣೆ ಸಂದರ್ಭದಲ್ಲೂ ಅತಿಯಾದ ಒಡನಾಟ ಜೊತೆಗೆ ಓಡಾಟವನ್ನು ನಡೆಸಿದಂತದ್ದು ಈ ದಿನೇಶ್ ಅಂತಾನೆ ಹೇಳ್ಬೋದಾಗಿದೆ ಹರೀಶ್. ಓಕೆ, ಬಟ್ ನಾವು ಕೂಡ ಅವಾಗಿಂದ ಟ್ರೈ ಮಾಡ್ತಿದ್ದೀವಿ ರಮೇಶ್ ಬಂಡಿ ಸಿದ್ದೇಗೌಡ್ರು ಏನಾದ್ರು ಫೋನ್ ತೆಗಿತಾರ ಮಾತಾಡಬೇಕು ಅಂತ. ಇದುವರೆಗೂ ನಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ ಹನುಮಂತು. ದೊಡ್ಡಯ್ಯನವ್ರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅಂತ ಗೊತ್ತಾಯಿತು. ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ದೊಡ್ಡಯ್ಯನವ್ರು ಈಗಾಗಲೇ ಜೀವ ಬೆದರಿಕೆ ಆಯಿತು, ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಯಿತು, ಎಲ್ಲ ಹೇಳಿದಾದ್ಮೇಲೂ ಕೂಡ ಕೇಸ್ ದಾಖಲು ಮಾಡಿದ್ದಾರೆ ಅವರು. ವಾಟ್ ನೆಕ್ಸ್ಟ್ ಅಂತ ದೊಡ್ಡಯ್ಯನವ್ರು ಏನು ಮಾಡ್ತಾರಂತ ಈಗ? ಹರೀಶ್, ಇಲ್ಲಿ ತನಕ ತಾವು ಅನುಭವಿಸಿದಂತ ಕಿರುಕುಳ ಇರ್ಬೋದು, ಅಲ್ಲೇ ಇರ್ಬೋದು, ಎಲ್ಲವನ್ನು ಸಹಿಸ್ಕೊಂಡು ಬಂದಿದ್ದೇನೆ. ಇನ್ ಮುಂದೆ ನಾನು ಯಾವುದೇ ರೀತಿಯಾದಂತ ಅಲ್ಲೇ ಆಗಲಿ ಬೆದರಿಕೆ ಆಗಲಿ ನನ್ನ ಕೈಲಿ ಸಹಿಸ್ಕೊಳ್ಳಿಕ್ಕೆ ಅಸಾಧ್ಯವಾಗಿದೆ. ಇನ್ ಮುಂದೆ ನಾನು ಕಾನೂನು ಮೂಲಕ ಹೋರಾಟ ಮಾಡ್ತೀನಿ. ನನಗೆ ಕೊಲೆ ಬೆದರಿಕೆ ಇರೋದ್ರಿಂದ ರಕ್ಷಣೆ ನೀಡಿ ಅಂತ ಏನು ಮಂಡ್ಯ SPಗೆ ಈಗಲೇ ದೂರು ನೀಡಿರುವಂತದ್ದು. ಜೊತೆಗೆ ರಾಜ್ಯಪಾಲರು, ಮುಖ್ಯಮಂತ್ರಿ ಹಾಗೂ ಸ್ಪೀಕರ್ಗೂ ಕೂಡ ಆ ಒಂದು ದೂರನ್ನ ನೀಡುವುದರ ಮೂಲಕ ತನಗೆ ಕೊಲೆ ಬೆದರಿಕೆ ಇದೆ, ನೇರವಾಗಿ ಶಾಸಕರೇ ಈ ರೀತಿ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು, ಜೊತೆಗೆ ನನ್ನ
ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ದೂರು ನೀಡೋದ್ರಿಂದ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಅಂತ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಹನುಮಂತು, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಇದು ಜನಪ್ರತಿನಿಧಿಯೋ ಅಥವಾ ಇವ್ರನ್ನ ಏನಂತ ಕರಿಬೇಕೋ ನೀವು ಡಿಸೈಡ್ ಮಾಡಿ. ಇದು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ AB ರಮೇಶ್ ಬಂಡಿಸಿದ್ದೇಗೌಡರ ರೌಡಿಸಂನ ಮಾತುಗಳು. ದೊಡ್ಡ ಅಣ್ಣ ನೀನ್ ಏನಾರ ಕಂಪ್ಲೇಂಟ್ ಅಂತ ಕೊಡಕ್ ಹೋದ್ರ ಅಟ್ರಾಸಿಟಿ ಕೊಡಿಸ್ತೀನಿ ನಿನ್ ಮೇಲೆ ಜ್ಞಾಪಕ ಮಾಡಿಕ. ಅಲ್ಲ ಕಾರಣ ನಿನ್ನ ಬೋಂದಿ ಆಕರದ ಹೊಡೆದಾಗ ಕೊಡ್ತೀನಿ, ಅವರೆಲ್ಲ ಹೊಡಿತಿದ್ದು ನಾನು ನಿನ್ನ ಮಗನ ಕಂಪ್ಲೇಂಟ್ ಕೊಡ್ಲಾ ಮಗನ ನಿನ್ಗೆ ಮಾಡ್ತೀನಿ. ನಿನ್ಗೆ ಅವರೆಲ್ಲ ಹೊಡಿದು ನಾನು ಹೊಡಿತೀನಿ ನಿನ್ಗೆ ಎಕ್ಕಡದಲ್ಲಿ ಬಡ್ಡಿ ಐತೆ ನಿನ್ಗೆ. ನಿನ್ಗೆ ಕಾಪಾಡ್ಕ ಬಂದಿವಲ್ಲ ನಾವು, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಾ? ಯಾರಣ್ಣ ನಿಂಗೆ ಹೇಳ್ದ ನೀವು ಕಂಪ್ಲೇಂಟ್ ಕೊಡ್ತಾ ಇದೀನಿ ಅಂತ? ನೀನ್ ಯಾವನ್ ಸೈನ್ ಹಾಕು ಅಂತ ಹೋಗಿದ್ಯಲ್ಲ ಹತ್ರ ಇದಕ್ಕೆ ಸಾಕ್ಷಿಗೆ. ಅವ್ನ ಅಂತಮ್ಮ ಅವನು ಅವನು ನಮ್ಮೂರನ್ನು ಗೊತ್ತಾ? ನೀನ ಕೊಟ್ಟು ನೋಡು ನಿನಗ ಬೆಳಿಗ್ಗೆ ಅಟ್ರಾಸಿಟಿ ಪಟ್ಟದಿಂದ ಗೊತ್ತಾ? ಮಾತಾಡಿದ್ರೆ ಮೆಟ್ರ ಮೆಕ್ಕ ಮಾಡ್ಬಿಡ್ತೀನಿ. ಎಲ್ಲಿದ್ಯಾ MLA ಬಾಯ್ನ ನಿಮ್ಮ ಮಾತು ಬರ್ಬೋದು. MLA ಅಥವಾ 6 ಲಕ್ಷ ಇಸ್ಕೊಂಡಿದ್ಯಾ ಕೊಡ್ಬೇಕಾಯ್ತು ಮಗನ. ಏನು MLA ಒಂದು ಸೆಟ್ರೇಟ್ ಮಾಡಿದ್ಯಾ ನೀನು? ಅಣ್ಣ ಜಮೀನ್ ತಗೊಟ್ಟನು ಅಗ್ರಿಮೆಂಟ್ ಹೆಸರಿಗೆ ಯಾಕಡೆ ತಗೋ ಹೊಡೆದ ಹಾಕ್ಬಿಡ್ತೀನಿ. ಅವನು ಮರಿ MLA ಇದ್ದಂಗೆ ಅವನು ದಿನೇಶ. ದಿನೇಶ ಯಾರಲ್ಲ? ನೀವು ಕರೆಸ್ತಾ ನನ್ ಪ್ರಾಣ ಅವನು ದಿನೇಶ. ನೀನ್ ಗೊತ್ತಿಲ್ಲ ನಿನ್ಗ? ಸರಿ ಕಣ ನಾನೇನಾದ್ರು ನಾನು ಇವತ್ತು ಸ್ಥಿತಿಗಿದ್ದೀನಿ ಅಂದ್ರೆ ಅದಕ್ಕೆ ದಿನೇಶ್ ಒಬ್ಬ ಕಾರಣ ಜ್ಞಾಪಕ ಮಾಡಿಕ. ಸರಿ ಕಣ ನೀನ್ ಯಾರು? ನೀನು ಅಲ್ಲಿ ಇವತ್ತು ಯಾರೇ ಕೆಲಸ ಬರ್ಬೇಕಾದ್ರು ಅವನು ಸಪೋರ್ಟ್ ಮಾಡಿದ್ದೀನಿ ನಿನ್ಗೆ ಜ್ಞಾಪಕ ಮಾಡಿಕ. ಈಗೇನಿಲ್ಲ ಅಂತ ನಾನೇನಾದ್ರು ಬಂದು ಮಾತಾಡ್ಬೇಡ ನೀನು.